ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂಟಲ್ ಡಯಟ್, ಇದು ನೆವಿಲಾ ಗೋದಾರ್ಡ್ ಅವರು ಹೇಳ್ಕೊಟ್ಟಿರೋ ಟೆಕ್ನಿಕ್ಕು. ಅಟ್ ದ ಎಂಡ್ ಆಫ್ ದ ವಿಡಿಯೋದಲ್ಲಿ ಈ ಮೆಂಟಲ್ ಡಯಟ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ಬೋದು, ಅದ್ರದ್ದು ಬೆನಿಫಿಟ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಸೊ ಗೋದಾರ್ಡ್ ಅನ್ನೋರು ಅವರು ಫಾದರ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ತುಂಬ ವರ್ಷಗಳಿಂದ ಅವ್ರು ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ನ ಇವಾಗ ತುಂಬ ಜನ ಲಾ ಆಫ್ ಅಟ್ರಾಕ್ಷನ್ ಯಾರ್ಯಾರು ಫಾಲೋ ಮಾಡ್ತಾರೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು, ಅವರೆಲ್ಲರೂ ಇದ್ರ ಬೇಸಿಸ್ ಮೇಲೇ ಹೇಳ್ಕೊಡೋದು. ಸೊ ಇದು ಮೆಂಟಲ್ ಡಯಟು. ನೀವೆಲ್ಲ ಕೇಳಿದ್ದೀರ ನಮ್ಮ ಹೆಲ್ತಿ ಬಾಡಿಗೆ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡು. ಅದೇ ಥರ ನಮಗೆ ಮೆಂಟಲ್ ಡಯಟ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಈ ಮೆಂಟಲ್ ಡಯಟ್ ಅಂದರೆ ಏನು ಅಂತ, ನಮ್ಮ ಒಳಗಡೆನೆ ನಾವು ತುಂಬ ಮಾತಾಡ್ಕೊಳ್ತಾ ಇರ್ತೀವಿ. ನಮಗೆ ಗೊತ್ತಿರಲ್ಲ ಅದು ಕರೆಕ್ಟಾಗಿರೋ ಮಾತಾಡ್ತಾ ಇದ್ದೀವಾ, ಇಲ್ಲ ನೆಗೆಟಿವ್ ಥಾಟ್ಸ್ ಇಟ್ಕೊಂಡಿದ್ದೀವಾ, ಇಲ್ಲ ಪಾಸಿಟಿವ್ ಥಾಟ್ಸ್ ಇಟ್ಕೊಂಡಿದ್ದೀರಾ, ಅಥವಾ ಏನು ಮಾತಾಡ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಿರಲ್ಲ. ನಮ್ಮ ಮೈಂಡು ಮಂಕಿ ಮೈಂಡ್ ಥರ ಎಲ್ಲ ಕಚಪಚ ಅಂತ ಏನೋ ಈ ಕಡೆ ಜಂಪ್ ಮಾಡುತ್ತೆ, ಆ ಕಡೆ ಜಂಪ್ ಮಾಡುತ್ತೆ. ನೀವೇ ಬೇಕಂದರೆ ಅಬ್ಸರ್ವ್ ಮಾಡಿ ಒಂದಿನ ಕುತ್ಕೊಂಡು, ಹೇಗೆ ನಿಮ್ಮ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ. ಅದು ಹಂಗಾಗೋಗ್ಬಿಟ್ರೆ, ಇದು ಹಿಂಗಾಗೋಗ್ಬಿಟ್ರೆ, ಅದು ಹೆಂಗಾಯ್ತಲ್ವಾ, ಒಂದು ಟಾಪಿಕಿಂದ ಇನ್ನೊಂದು ಟಾಪಿಕ್ಗೆ ಎಷ್ಟು ಫಾಸ್ಟಾಗಿ ಹೊಟ್ಟೋಗ್ತಾ ಇರುತ್ತೆ ಅಂತ ಹೇಳಿ. ಸೊ ಹಾಗಿರುವಾಗ ನಾವೇನು ಮಾಡ್ತೀವಿ, ಅದನ್ನು ಆ ಥಾಟ್ಸನ್ನು ನೆವಿಲಾ ಗೋದಾರ್ಡ್ ಅವ್ರು ಹೇಳೋದು, ಅದನ್ನು ಅವೇರ್ನೆಸ್ಸಿಗೆ ತೊಗೊಂಡು ಬನ್ನಿ ಅಂತ. ಯಾಕಂದ್ರೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ಪಾಸಿಟಿವ್ ಥಾಟ್ಸ್ ಬರುತ್ತೆ, ಎಲ್ಲ ಥಾಟ್ಸು ಬರುತ್ತೆ. ಸೊ ಆ ಥಾಟ್ಸು ಏನು ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಥವಾ ಏನು ನಾವು ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ತನ್ನಿ ಅಂತ. ಅಂದರೆ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿ ಅಂತ. ಏನು ಥಾಟ್ಸ್ ಬರ್ತಾ ಇದೆ ನಿಮಗೆ ಅಂತ ಫಸ್ಟ್ ಅಬ್ಸರ್ವ್ ಮಾಡಿ, ಓಕೆನಾ. ಸೊ ಒಂದಿನ ನಿಮಗೆ ಫಸ್ಟ್ ಡೇ ಇದೇ ಕೆಲಸ. ಇದು 7 ಡೇ ಮೆಂಟಲ್ ಡಯಟ್ ಅಂತ. ಸೊ 7 ದಿನ ನೀವು ಈ ಮೆಂಟಲ್ ಡಯಟ್ನ ಮಾಡ್ತೀರಾ ನಿಮ್ಮ ಬೆಟರ್ಮೆಂಟ್ ಆಫ್ ಲೈಫಿಗೆ, ಮತ್ತು ನಿಮಗೆ ಡಿಸೈರ್ ಇರೋ ಲೈಫು, ಈ ಥರ ಲೈಫ್ ನಾನು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದಾಗ, ಸೊ ಇದು ಈ 7 ಡೇ ಮೆಂಟಲ್ ಡಯಟ್ನ ನೀವು ಮಾಡಿ. ಸೊ ಫಸ್ಟ್ ಡೇ ನೀವೇನು ಮಾಡ್ತೀರಾ, ಬರೀ ಅವೇರ್ನೆಸ್ ತರ್ತೀರಾ, ಅಬ್ಸರ್ವ್ ಮಾಡ್ತೀರಾ ಏನೇನು ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತ. ಯಾಕಂದರೆ ಇವಾಗ ನೀವು ಏನು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ, ಇದು ನೀವು ಹಿಂದೆ ಏನೇನು ಯೋಚನೆ ಮಾಡಿದ್ರಿ ಅದರ ಬೇಸಿಸ್ ಮೇಲೆ ಇವತ್ತಿನ ಲೈಫು ನೀವು ಲೀಡ್ ಮಾಡ್ತಾ ಇದ್ದೀರಾ ಅಂತ. ಇವತ್ತಿನ ದಿನ ನಿಮ್ಮ ರಿಲೇಷನ್ಶಿಪ್ಪು ಅಥವಾ ನಿಮ್ಮ ಮನಿ ಅಥವಾ ಹೆಲ್ತ್ ಬಗ್ಗೆ, ಯಾವುದ್ರ ಬಗ್ಗೆ, ಕೆರಿಯರ್ ಬಗ್ಗೆ, ಜಾಬ್ ಬಗ್ಗೆ, ಯಾವುದ್ರ ಬಗ್ಗೆ ಆದರೂ ತಗೊಳ್ಳಿ, ಇದೆಲ್ಲನೂ ನಿಮ್ಮ ಹಳೆ ಕಾಲದ ಥಿಂಕಿಂಗ್ ಮೇಲೆ ಇವತ್ತಿನ ನಿಮ್ಮ ಸರ್ಕಮ್ಸ್ಟೆನ್ಸಸ್ಸು, ಇವತ್ತಿನ ನಿಮ್ಮ ಲೈಫು ನೀವು ಲೀಡ್ ಮಾಡ್ತಾ ಇರೋದು. ಸೊ ಒಂದು ದಿನ ನೀವು ಫುಲ್ ಡೇ ಬರೀ ಅಬ್ಸರ್ವ್ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನೇನು ಓಡ್ತಾ ಇದೆ, ನೀವು ಯಾವುದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಎಷ್ಟು ಪಾಸಿಟಿವ್ ಆಗಿದೆ ಅದರಲ್ಲಿ, ಎಷ್ಟು ನೆಗೆಟಿವ್ ಆಗಿದೆ ಅಂತ. ಸೊ ನೆವಿಲಾ ಗೋದಾರ್ಡ್ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಡ್ತಾರೆ ಇದರಲ್ಲಿ. ಸೊ ಅವ್ರು ಹೇಳ್ತಾರೆ, ಅವ್ರ ಸ್ಟೂಡೆಂಟ್ ಒಬ್ಬರು ಬಂದಿದ್ರಂತೆ. ಅವ್ರು ಹೇಳಿದ್ರಂತೆ, ನನಗೆ ನನ್ನ ಕೆಲಸದಲ್ಲಿ ನನ್ನ ಬಾಸ್ ಯಾವಾಗಲೂ ಬೈತಾ ಇರ್ತಾರೆ, ಯಾವುದು ನಾನು ಏನು ಮಾಡಿದ್ರು ಕೂಡ ಅಪ್ರಿಷಿಯೇಟ್ ಮಾಡಲ್ಲ, ತುಂಬ ಬೇಜಾರಾಗೋಗಿದೆ ನನಗೆ ಅಂತ. ಸೊ ಅದಕ್ಕೆ ನೆವಿಲಾ ಗೋದಾರ್ಡ್ ಅವ್ರು ಕೇಳಿದ್ರಂತೆ, ನಿನಗೆ ಮನಸ್ಸಲ್ಲಿ ನೀನು ನಿನ್ನ ಬಾಸ್ ಜೊತೆ ನೀನು ಫೈಟ್ ಮಾಡ್ತಾ ಇರ್ತೀಯಾ, ಅಥವಾ ನಿನ್ನ ಮನಸ್ಸಲ್ಲಿ ನೀನು ಅಂದ್ಕೊಳ್ತೀಯಾ, ಅಯ್ಯೋ ನನ್ನ ಬಾಸ್ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ ನಿನ್ನ ಮನಸ್ಸಲ್ಲಿ ಮಾತಾಡ್ಕೊಳ್ತೀಯಾ ನಿನ್ನಷ್ಟಿಗೆ ನೀನೇ ಅಂತ. ಆವಾಗ ಅವ್ರು ಹೇಳಿದ್ರಂತೆ ಸ್ಟೂಡೆಂಟು ಎಸ್ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ಮೆಂಟಲಲ್ಲಿ ನೀನು ಮೆಂಟಲ್ ಡಯಟ್ ಸ್ಟಾರ್ಟ್ ಮಾಡು. ಅಂದರೆ ಈ ಥಾಟ್ಸನ್ನು ಥಿಂಕ್ ಮಾಡೋದನ್ನು ಬಿಟ್ಟು ನೀನು ಮೇಲಿಂದ ನಿನ್ನ ಥಾಟ್ಸನ್ನು ಚೇಂಜ್ ಮಾಡು. ನಿನ್ನ ಮನಸ್ಸೊಳಗಡೆ ನೀನು ಏನು ಮಾತಾಡ್ಕೊಳ್ತೀಯ ಅದನ್ನು ಚೇಂಜ್ ಮಾಡು. ಸೊ ನೀನು 1 ವಾರದ ತನಕ ಎವ್ರಿ ಡೇ ನಿನ್ನ ಬಾಸು ನಿನಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋ ಥರ, ನಿನ್ನ ಹಾರ್ಡ್ ವರ್ಕನ್ನು ಅಪ್ರಿಷಿಯೇಟ್ ಮಾಡ್ತಾ ಇರೋ ಥರ, ಈ ಥರ ನೀನು ನಿನ್ನ ಮನಸ್ಸೊಳಗಡೆ ಮಾತಾಡ್ಕೊಳ್ಬೇಕು. ಆಮೇಲೆ ವಿಜುವಲೈಸ್ ಮಾಡಬೇಕು, ನಿನ್ನ ಬಾಸ್ ಬಂದು ನಿನ್ನ ಕಂಗ್ರ್ಯಾಚುಲೇಟ್ ಮಾಡ್ತಿರೋ ಥರ, ನೀನು ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರೋ ಥರ, ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇರೋ ಥರ ಅವ್ರದ್ದು ಕಂಗ್ರ್ಯಾಚುಲೇಷನ್ಸ್ಗೆ ಅಂತ ಹೇಳಿ. ಸೊ ಹಾಗೆ ಅವಳು ಮಾಡೋಕ್ಕೆ ಶುರು ಮಾಡಿದಾಗ ಈ ಸ್ಟೂಡೆಂಟು, ಆಮೇಲೆ ಅವ್ರ ಬಾಸಿಂದು ಬಿಹೇವಿಯರು ಚೇಂಜ್ ಆಗೋಕ್ಕೆ ಶುರುವಾಯ್ತಂತೆ. ಇಷ್ಟು ದಿನ ಏನು ಮಾಡ್ತಾ ಇದ್ಲು ಆ ಸ್ಟೂಡೆಂಟು, ನನ್ನ ಬಾಸ್ ನನಗೆ ಬೈತಾರೆ, ನನ್ನ ಬಾಸ್ ನನ್ನ ಅಪ್ರಿಷಿಯೇಟ್ ಮಾಡಲ್ಲ, ನನ್ನ ಬಾಸ್ ಹಿಂಗೆ, ನನ್ನ ಬಾಸ್ ಹಾಗೆ ಅಂತ ಅವಳು ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇದ್ಲು. ಸೊ ಆವಾಗ ಏನಾಗ್ತಾಯಿತ್ತು, ರಿಯಾಲಿಟಿಯಲ್ಲಿ ಹಾಗೆ ಆಗ್ತಾಯಿತ್ತು. ಬಾಸ್ ಯಾವಾಗಲೂ ಬೈಯೋದು, ಅವಳು ಏನು ಮಾಡಿದ್ರು ಅಪ್ರಿಷಿಯೇಟ್ ಮಾಡಲ್ಲ ಹಾಗೆ. ಸೊ ಈಗೇನು ಮಾಡಿದ್ಲು, ಚೇಂಜ್ ಮಾಡಿದ್ಲು, ಆ ಸರ್ಕಮ್ಸ್ಟೆನ್ಸಸ್ನ ಚೇಂಜ್ ಮಾಡಿ ಮೆಂಟಲಿ ಅವಳು ಮಾತಾಡ್ಕೊಳ್ಳೋದು ಆಪೋಸಿಟ್ ಮಾಡಿದ್ಲು, ಪಾಸಿಟಿವ್ ಮಾಡಿದ್ಲು. ಹೇಗೆ, ನನ್ನ ಬಾಸ್ ನನಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಂಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಪಿಕ್ಚರ್ ತೊಗೊಂಡು ಬಂದು
ಆ ಥರ ಮನಸ್ಸಲ್ಲಿ ಮಾತಾಡ್ಕೊಳ್ಳೋಕೆ ಶುರು ಮಾಡೋದು. ಆವಾಗ ಸರ್ಕಮ್ಸ್ಟೆನ್ಸಸ್ ಹೆಂಗೆ ಚೇಂಜ್ ಆಯಿತು, ಆವಾಗ ಬಾಸ್ ಬಂದು ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ರು ಅವ್ರಿಗೆ, ಆಮೇಲಿಂದ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆಯಾ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಅವಳ ಸರ್ಕಮ್ಸ್ಟೆನ್ಸಸ್ಸು ಚೇಂಜ್ ಆಗ್ತಾ ಹೋಯಿತು. ಏನು ಮಾಡಿದ್ದವಳು ಮನಸ್ಸಲ್ಲಿ ಅವಳು ಏನು ಮಾತಾಡ್ಕೊಳ್ತಾ ಇದ್ಳು, ನೆಗೆಟಿವ್ ಮಾತೇನು ಮಾತಾಡ್ಕೊಳ್ತಾ ಇದ್ಲು ಅದನ್ನು ಅವಳು ಪಾಸಿಟಿವ್ ಮಾತಿಗೆ ಮಾಡಿಕೊಂಡ್ಳು. ಸೊ ಹಾಗೆ ನಿಮ್ಮ ರಿಲೇಷನ್ಶಿಪ್ಪು ಅಷ್ಟೇ. ನನಗೆ ತುಂಬ ಇಮೇಲ್ ಬರುತ್ತೆ, ನನ್ನ ರಿಲೇಷನ್ಶಿಪ್ಪು ಅವ್ರ ಜೊತೆ ಚೆನ್ನಾಗಿಲ್ಲ, ನಮ್ಮ ಅತ್ತೆ ಮಾವನ ಜೊತೆ ಚೆನ್ನಾಗಿಲ್ಲ, ನನ್ನ ಹಸ್ಬೆಂಡ್ ಜೊತೆ ಚೆನ್ನಾಗಿಲ್ಲ, ನನ್ನ ನೈಬರ್ಸ್ ಜೊತೆ ಚೆನ್ನಾಗಿಲ್ಲ, ಎಲ್ಲರ ಜೊತೆ ಯಾರ ಜೊತೆನೂ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು. ಸೊ ಅಂಥವ್ರಿಗೆ ನಾನು ಹೇಳ್ತೀನಿ, ಸೊ ನಿಮ್ಮ ಮನಸ್ಸಲ್ಲಿ ನೀವು ಆ ಥರ ಮಾತಾಡ್ಕೊಳ್ತಾ ಇದ್ದೀರಾ, ಅಯ್ಯೋ ನನ್ನ ಕಂಡ್ರೆ ಇವ್ರಿಗೆ ಆಗೋದೇ ಇಲ್ಲ, ಇವ್ರು ಯಾವಾಗಲೂ ನನ್ನನ್ನು ಬೈತಾ ಇರ್ತಾರೆ, ಅಥವಾ ಇವ್ರು ಯಾವಾಗಲೂ ಹಿಂಗೆ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡು ಆ ಥರ ನಿಮ್ಮ ಮನಸ್ಸೊಳಗಡೆ ನೀವು ಮಾತಾಡ್ಕೊಳ್ತಾ ಇದ್ದೀರಾ. ಅದನ್ನು ನೀವು 1 ವಾರ ಚೇಂಜ್ ಮಾಡಿ. ಸೊ ನೀವು ಇವಾಗ ಏನು ಮಾತಾಡ್ಕೊಳ್ತಾ ಇದ್ದೀರಿ, ಇವಾಗ ನನ್ನ ಗಂಡ ನನ್ನನ್ನು ಕಂಡ್ರೆ ಇಷ್ಟನೇ ಇಲ್ಲ, ನನ್ನ ಗಂಡ ನನ್ನ ಮಾತು ಕೇಳೋದೇ ಇಲ್ಲ, ನಾನು ಏನು ಹೇಳಿದ್ರೂ ಇಷ್ಟ ಆಗಲ್ಲ ಅವ್ರಿಗೆ, ಆ ಥರ ಎಲ್ಲ ಏನು ಮಾತಾಡ್ಕೊಳ್ತಾ ಇದ್ದೀರಾ ನೀವು. ಸೊ ಅದನ್ನು ನೀವು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ನನ್ನ ಗಂಡಂಗೆ ನನ್ನ ಕಂಡ್ರೆ ತುಂಬ ಇಷ್ಟ, ನಾನು ನನ್ನ ಗಂಡ ಇಬ್ಬರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಅಥವಾ ನಿಮ್ಮ ಅತ್ತೆ ಮಾವನ ಜೊತೆ, ನಮ್ಮ ಅತ್ತೆ ಮಾವ ನನಗೆ ಕಂಡ್ರೆ ತುಂಬ ಇಷ್ಟಪಡ್ತಾರೆ, ನಾನು ನಮ್ಮ ಅತ್ತೆ ಮಾವ ಎಲ್ಲ ಅನ್ಯೋನ್ಯವಾಗಿದ್ದೀವಿ. ಸೊ ಹಾಗೆ 1 ವಾರ ಚೇಂಜ್ ಮಾಡಿ. ನೀವು ಮಾತಾಡ್ಕೊಳ್ಳೋದನ್ನು ಮನಸ್ಸೊಳಗಡೆ ನೀವೇನು ಮಾತಾಡ್ಕೊಳ್ತೀರಾ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾವುದ್ರ ಬಗ್ಗೆ ಆಗಿರೋ ಹೆಲ್ತಿನ ಬಗ್ಗೆನೂ ಅಷ್ಟೇ, ಅಯ್ಯೋ ನಾನು ಯಾವಾಗಲೂ ಹುಷಾರಿರಲ್ಲ ಅಂತ ಅಂದ್ಕೊಳ್ಳೋದನ್ನು ನೀವು ಮನಸ್ಸಲ್ಲಿ ಮಾತಾಡ್ಕೊಳ್ಳೋದನ್ನು ಚೇಂಜ್ ಮಾಡಿ, ನಾನು ಹುಷಾರಾಗಿದ್ದೀನಿ ಅಂತ ಅಂದ್ಕೊಂಡು. ಸೊ ಹೀಗೆ ನೀವು ಫಸ್ಟು ಪರ್ಮಿಷನ್ ಕೊಡಿ, ನನಗೆ ನಾನು ಪರ್ಮಿಷನ್ ಕೊಟ್ಕೊಳ್ತೀನಿ ನನ್ನ ಇನ್ನರ್ ಟಾಕಿಂಗ್ನ ನಾನು ಚೇಂಜ್ ಮಾಡ್ಕೊಳ್ಳೋ ಥರ, ನನ್ನ ಮನಸ್ಸೊಳಗಡೆ ನಾನು ಮಾತಾಡ್ಕೊಳ್ಳೋದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ನನಗೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹಿಂಗೆ ಮಾತಾಡ್ಕೊಳ್ಳಿ ನೀವು. ಆವಾಗ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀರಾ. ಯಾವಾಗಲೂ ಅಷ್ಟೇ, ನಮ್ಮ ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತಾ ಇರ್ತೀವಿ ಅದು ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಸೊ ಮಾತಾಡ್ಕೊಳ್ತಾ ಇದ್ದಂಗೆ ನಮ್ಮ ಔಟರ್ ರಿಯಾಲಿಟಿಲೂ ನಾವು ಅದನ್ನೇ ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಈ ಥರ 1 ವಾರ ಹೀಗೆ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಡೇ ನೀವೇನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ, ಏನು ನಿಮ್ಮ ಮಾತಾಡ್ಕೊಳ್ತಾ ಇದ್ದೀರಾ, ಏನೇನು ನಿಮ್ಮದು ಪಾಸಿಟಿವ್ ಥಿಂಕಿಂಗ್ ಇದೆಯಾ, ನೆಗೆಟಿವ್ ಥಿಂಕ್ ಇದೆಯಾ, ಬರೀ ಅಬ್ಸರ್ವ್ ಮಾಡೋದಷ್ಟೇ. ಫಸ್ಟ್ ಡೇ ನೀವು ಏನು ಮಾಡಲ್ಲ, ಅಬ್ಸರ್ವ್ ಮಾಡ್ತೀರಾ. ಆಮೇಲೆ ನಿಮ್ಮ ಪ್ಯಾಟ್ರನ್ ಥಿಂಕ್ ಮಾಡ್ತೀರಾ, ಯಾವಾಗ ನೀವು ಏನೇನು ಥರ ಯೋಚನೆ ಮಾಡ್ತಾಯಿದ್ರಿ, ಯಾವಾಗ ನೀವು ಏನೇನು ಥರ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ತಾ ಇದ್ರಿ ಅಂತ. ಸೆಕೆಂಡ್ ಡೇಯಿಂದ ಇವಾಗ ಗೊತ್ತಾಗಿದೆ ಅಲ್ವಾ ನಿಮಗೆ, ನೀವು ರಿಲೇಷನ್ಶಿಪ್ ಬಗ್ಗೆನೋ, ಕೆರಿಯರ್ ಬಗ್ಗೆನೋ, ಜಾಬ್ ಬಗ್ಗೆನೋ, ಮನಿ ಬಗ್ಗೆ ಅವಾಗ ಅವ್ರು ಹೇಳ್ತಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ, 1 ದಿನ ಯಾವುದ್ರ ಬಗ್ಗೆ ನೀವು ಏನೇನೇನೇನು ನೆಗೆಟಿವ್ ಥಾಟ್ಸ್ ತಂದಿದ್ದೀರಾ ಅಂತ. ಯಾವಾಗಲೂ ಅಷ್ಟೇ, ನೀವು ನೆಗೆಟಿವ್ ಥಾಟ್ಸ್ ಮಾತಾಡ್ಕೊಂಡಿದ್ದ ತಕ್ಷಣ ನಿಮ್ಮನ್ನು ನೀವು ಬೈಕೊಳ್ಳೋಕೆ ಹೋಗ್ಬೇಡಿ. ಅಯ್ಯೋ ಬರೀ ನಾನು ತಲೆಗೆ ಇಂಥದೇ ಬರೀ ಹೊಳೆಯೋದು, ಯಾವಾಗಲೂ ಇಂಥದೇ ನಾನು ಮಾತಾಡ್ತೀನಿ, ನಾನು ತುಂಬ ಕೆಟ್ಟೋಳು, ಹಾಗೆ ಹೀಗೆ ಶೇಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆವಾಗ ಏನಾಗ್ಬಿಡುತ್ತೆ, ಆವಾಗ ನೀವು ತುಂಬ ಇನ್ನು ಲೋ ಲೆವೆಲ್ ನೆಗೆಟಿವಿಟಿಗೆ ಹೊಟ್ಟೋಗ್ತೀರಾ. ಆವಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ ಆ ಪಾಸಿಟಿವಿಗೆ ಬರೋಕ್ಕೆ. ಸೊ ನಿಮ್ಮನ್ನು ನೀವು ಶೇಮ್ ಮಾಡ್ಕೊಳ್ಬೇಡಿ ಯಾವಾಗಲೂ. ಸೊ ಅದಕ್ಕಿಂತ ನೀವು ಅಕ್ನಾಲೆಡ್ಜ್ ಮಾಡಿ, ಓಕೆ ನಾನು ಇವಾಗ ಈ ಥರ ಥಿಂಕ್ ಮಾಡಿದೆ, ಸೊ ಅದನ್ನು ನಾನು ಹೇಗೆ ರೈಟ್ ಮಾಡ್ಕೊಳ್ಳೋದು, ಹೇಗೆ ಅದನ್ನು ನಾನು ಕರೆಕ್ಷನ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು ನೀವು ಅದಕ್ಕೆ ಬೇಕಾಗಿರ್ತಿರೋ ಪಾಸಿಟಿವ್ ಆಗಿರೋ ಒಂದು ನಿಮ್ಮಷ್ಟಿಗೆ ನೀವು ಸೆಲ್ಫ್ ಟಾಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮಗೆ ಗೊತ್ತಾಗಿದೆ ಅಲ್ವಾ ಇವಾಗ ನೀವು ಯಾವ ಕಡೆ ರಾಂಗ್ ಆಗ್ತಾ ಇದ್ದೀರಾ ಅಂತ ಹೇಳಿ. ಸೊ ಆ ರಾಂಗ್ ನಿಮ್ಮಷ್ಟಿಗೆ ನೀವು ಮಾತಾಡ್ಕೊಳ್ಳೋದ್ರಿಂದ ಹೇಗೆ ನಿಮ್ಮದು 3D ರಿಯಾಲಿಟಿಯಲ್ಲಿ ಅಂದರೆ ಇವಾಗಿನ ವರ್ಲ್ಡಲ್ಲಿ ಹೇಗೆ ನೀವು ಲಿವ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ. ಸೊ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿ. ಸೊ 7 ದಿನದ ತನಕ ಬರೀ ನೀವು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ತೀರಾ, ಅಥವಾ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಬಗ್ಗೆ. ಇವಾಗ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದರೆ ಅದ್ರ ಬಗ್ಗೆ ಬರೀ ಪಾಸಿಟಿವ್ ಆಗಿ ನೀವು ಮಾತಾಡ್ಕೊಳ್ತೀರಾ. ನನ್ನ ರಿಲೇಷನ್ಶಿಪ್ಪು ನಮ್ಮ ಅತ್ತೆ ಮಾವನ ಜೊತೆ, ಅಥವಾ ನನ್ನ ಬಾಯ್ ಫ್ರೆಂಡ್ ಜೊತೆ, ಗರ್ಲ್ ಫ್ರೆಂಡ್ ಜೊತೆ, ಅಥವಾ ನಮ್ಮ ಟೀಚರ್ಸ್ ಜೊತೆ, ಯಾರ ಜೊತೆ ಯಾರು ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ನಾನು ಏನು ಮಾಡಿದ್ರು ಹಾರ್ಡ್ ವರ್ಕ್ ಮಾಡ್ತೀನಿ, ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರೂ. ಸೊ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಈ ಥರ ಇವಾಗ ಅಕಸ್ಮಾತ್ ಮನಿ ಜೊತೆ ನಿಮಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಆವಾಗಲೂ ಕೂಡ ನೀವು ಅದೇ ಥರನೇ ನಾನು ಮನಿನ ರೆಸ್ಪೆಕ್ಟ್ ಮಾಡ್ತೀನಿ, ಮನಿ ನನ್ನನ್ನು ರೆಸ್ಪೆಕ್ಟ್ ಮಾಡುತ್ತೆ, ನನ್ನ ಜೊತೆಗೆ ದುಡ್ಡು ಯಾವಾಗಲೂ ಇರುತ್ತೆ, ನನಗೆ ಏನು ಬೇಕೋ ಕಂಫರ್ಟ್ಸ್ ನನಗೆ ಸಿಕ್ಕತ್ತೆ ಆ ಥರ. ಅಥವಾ ನಿಮಗೆ ಏನೋ ಓದಿನ ಬಗ್ಗೆ ಏನೋ ಚೆನ್ನಾಗಾಗ್ತಾ ಇಲ್ಲ ಅಂತಂದಾಗ ಅದನ್ನು ಆಪೋಸಿಟಿಗಾಗಿ. ಸೊ ಈ ಥರ ನೀವು 7 ದಿನ ಕಂಟಿನ್ಯೂಯಸ್ ಆಗಿ ಇದು ಪ್ರಾಕ್ಟೀಸ್ ಮಾಡಿ, ಆಯಿತಾ? ಆಮೇಲಿಂದ ನೀವೇ ನೋಡ್ತೀರಾ 7 ದಿನ ಆದಮೇಲೆ ಅದು ನಿಮ್ಮದು ಹ್ಯಾಬಿಟ್ ಆಗೋಗ್ಬಿಡುತ್ತೆ. ಸೊ ಆವಾಗ ನಿಮ್ಮದು ವೇ ಆಫ್ ಥಿಂಕಿಂಗು ತುಂಬಾ ಚೇಂಜ್ ಆಗೋಗ್ಬಿಡುತ್ತೆ. ಆವಾಗ ಹೊರಗಡೆ ರಿಯಾಲಿಟಿ ಚೇಂಜ್ ಆಗುತ್ತೆ.
ಸೊ ಇದನ್ನು ಅವರು 7-day ಮೆಂಟಲ್ ಡಯಟ್ ಅಂತ ಹೇಳ್ಕೊಟ್ರು. ಸೊ ಎಲ್ಲ ಸ್ಟೂಡೆಂಟ್ಸಿಗೂ ಅವ್ರು ಯಾರ್ಯಾರು ಬರ್ತಾ ಇದ್ರೋ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ರು. ಸೊ ಅವರು ಯಾವಾಗಲೂ ಜಾಸ್ತಿ ಬೈಬಲ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಗಾಡ್ ಅಂತ ಹೇಳೋರು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ರು ನಿಮ್ದು ಓಲ್ಡ್ ಥಿಂಕಿಂಗನ್ನು ಓಲ್ಡ್ ಮ್ಯಾನ್ ಅಂತ ಕರಿತಾ ಇದ್ರು. ಸೊ ಆ ಓಲ್ಡ್ ಮ್ಯಾನನ್ನು ಬಿಟ್ಬಿಡಿ, ನ್ಯೂ ಮ್ಯಾನನ್ನು ನೀವು ಮುಂದೆ ತೊಗೊಂಡು ಬನ್ನಿ ಅಂತ. ಅಂದರೆ ಹಳೇ ಕಾಲದ ಥರ ಥಿಂಕ್ ಮಾಡೋದನ್ನು ಬಿಟ್ಬಿಡಿ, ಹೊಸ ರೀತಿಯಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ನಿಮ್ಮ ಡಿಸೈರ್ಸ್ ಯಾವ ಥರ ಇರಬೇಕು, ನಿಮ್ಮ ಆಸೆ ಏನಿದೆ, ನಿಮ್ಮ ಡ್ರೀಮ್ ಲೈಫ್ ಏನಿದೆ, ಅದ್ರ ಕಡೆ ನೀವು ಗಮನ ಕೊಟ್ಕೊಂಡು ಅದಕ್ಕೆ ಬೇಕಾಗೋ ಥರ ನಿಮ್ಮ ಒಳಗಿಂದ ಚೇಂಜಸ್ ತರಬೇಕು. ಯಾವಾಗಲೂ ಅಷ್ಟೇ, ನಮ್ಮ ಔಟರ್ ವರ್ಲ್ಡ್ ಚೇಂಜ್ ಆಗಬೇಕು, ನಮ್ಮ ಹೊರಗಿನ ಜಗತ್ತು ಚೇಂಜ್ ಆಗಬೇಕು, ಹೊರಗಡೆ ಬಿಹೇವಿಯರ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಳಗಡೆ ಫಸ್ಟ್ ಕೆಲಸ ಮಾಡಬೇಕು. ಸೊ ಒಳಗಡೆಯಿಂದ ನಾವು ಕೆಲಸ ಮಾಡಿದಾಗ, ನಮ್ಮ ಥಿಂಕಿಂಗನ್ನು ನಾವು ಪಾಸಿಟಿವ್ ಆಗಿ ಚೇಂಜ್ ಮಾಡಿದಾಗ, ಹೊರಗಡೆ ಜಗತ್ತು, ಹೊರಗಡೆಯಲ್ಲಿ ಇರೋ ಜನಗಳು ಎಲ್ಲರೂ ಚೇಂಜ್ ಆಗ್ತಾ ಹೋಗ್ತಾರೆ. ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ ನೆಗೆಟಿವ್ ಆಗಿ ಹೇಳೋದು. ಇವಾಗ ನಿಮಗೆ ಯಾರಾದರೂ ನೀನು ಇವಾಗ ಚೇಂಜ್ ಆಗ್ಬೇಕು ಹಿಂಗೆ ಅಂತ ಹೇಳಿದಾಗ ನೀವು ಚೇಂಜ್ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ. ಯಾವಾಗಲೂ ಅಷ್ಟೇ, ಯಾರಿಗೂ ಬೆರಳು ತೋರಿಸ್ಬಿಟ್ಟು ನೀನು ಚೇಂಜ್ ಆಗಬೇಕು ಅಂತ ಅಂದ್ಕೊಳ್ಬೇಡಿ. ಯಾವಾಗಲೂ ನಾವು ಬೆರಳು ಹಿಂಗೆ ತೋರಿಸಿದಾಗ ಏನಾಗುತ್ತೆ, ಒಂದು ಬೆರಳು ಅವ್ರ ಕಡೆಗೆ ಹೋಗುತ್ತೆ, 4 ಬೆರಳು ನಿಮ್ಮ ಕಡೆಗೆ ಬರುತ್ತೆ. ಸೊ ಅದರಿಂದ ನೀನು ಚೇಂಜ್ ಆಗು ಅಂತ ಅರ್ಥ. ಸೊ ಯಾರಿಗೂ ಬೆರಳು ತೋರಿಸ್ಬಿಟ್ಟು ನೀನು ಚೇಂಜ್ ಆಗಬೇಕು ಅಂತ ಅನ್ನೋ ಬದಲಿ, ನಾನು ಹೆಂಗೆ ಚೇಂಜ್ ಆಗ್ತೀನಿ, ನಾನು ನನ್ನ ಸರ್ಕಮ್ಸ್ಟೆನ್ಸಸ್ ಹೆಂಗೆ ಚೇಂಜ್ ಮಾಡ್ಕೊಳ್ತೀನಿ, ನಾನು ನನ್ನ ಲೈಫನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ತೀನಿ. ಸೊ ಬರೀ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಸೆಲ್ಫಿಶ್ ಆಗಿಬಿಡಿ. ಯಾವಾಗ ನೀವು ನಿಮ್ಮ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ಯಾವಾಗ ಬರೀ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ, ಆವಾಗ ನಿಮಗೆ ಟೈಮೇ ಇರೋಲ್ಲ ಗೊತ್ತಾ ಅವ್ರದ್ದು ಇವ್ರದ್ದು ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ. ಲೈಫಲ್ಲಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ನೆಗೆಟಿವ್ ಕಡೆ ಹೋಗೋದೇ ಇಲ್ಲ ನಿಮ್ಮದು. ಸೊ ನೀವು ನಿಮ್ಮ ಒಳಗೇನೆ ಕೆಲಸ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಒಳಗಡೆ ಸೆಲ್ಫ್ ಟಾಕ್ ನಡೀತಾ ಇರುತ್ತಲ್ಲ, 70,000 ಯೋಚನೆಗಳು ಬರ್ತಾ ಇರುತ್ತೆ ಒಂದು ದಿನಕ್ಕೆ. ಆ 70,000 ಯೋಚನೆಗಳನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಆ 70,000 ಯೋಚನೆಗಳಲ್ಲಿ ಯಾವ ಥರ ಪಾಸಿಟಿವ್ ಆಗಿ ನಾನು ಯೋಚನೆಗಳು ಮಾಡ್ಬೋದು, ನಾನು ಯಾವ ಥರ ಸೆಲ್ಫ್ ಟಾಕ್, ನಮ್ಮದು ಟಾಕ್ ಮಾಡ್ಕೊಳ್ತಾ ಇರ್ತೀವಲ್ವ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹಂಗಾಗಬೇಕು ಹಿಂಗಾಗಬೇಕು, ಅವಳು ಹಂಗೆ ಮಾಡಿಬಿಟ್ಲಲ್ವ ನಾನು ಹಂಗೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ, ಅದೆಲ್ಲ ಇದಲ್ವ ಅದನ್ನೆಲ್ಲ ತೆಗೆದುಬಿಡಿ, ಎಲ್ಲ ಮರ್ತೋಗ್ಬಿಡಿ. ಅವರು ಇವರು ಯಾರೂ ಬೇಕಾಗಿಲ್ಲ. ನಿಮ್ಮ ಒಳಗಿಂದ ನಿಮ್ಮ ಒಳಗಡೆ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡೋಕ್ಕೆ ಶುರು ಮಾಡಿ, ಪಾಸಿಟಿವ್ ಟಾಕ್ ಮಾಡೋಕ್ಕೆ ಶುರು ಮಾಡಿ. ಸೊ ನಿಮ್ಮ ಮೆಂಟಲ್ ಡಯಟ್ ಅದೇನೆ. ಸೊ ಆ ಡಯಟಲ್ಲಿ ಏನಿದೆ, ಆ ಮೆಂಟಲ್ ಡಯಟಲ್ಲಿ ಪಾಸಿಟಿವ್ ಟಾಕ್ ಇದೆ, ಸೆಲ್ಫ್ ಲವ್ ಇದೆ, ಸೆಲ್ಫ್ ಟಾಕ್ ಇದೆ, ವಿಜುವಲೈಸೇಷನ್ ಇದೆ, ಅಸಂಪ್ಷನ್ ಇದೆ. ಸೊ ಇದೆಲ್ಲನೂ ನೆವಿಲ್ ಗೋದಾರ್ಡ್ ಅವರು ಹೇಳ್ಕೊಡೋ ಟೆಕ್ನಿಕ್ಸು. ಸೊ ಇದನ್ನೆಲ್ಲ ನಾನು ಒಂದರಲ್ಲೇ ಹಾಕಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಸೊ ನೀವು ವಿಜುವಲೈಸ್ ಮಾಡಿ ಹೇಗಿರಬೇಕು ನಿಮ್ಮ ರಿಲೇಷನ್ಶಿಪ್ ಆಗಲಿ, ಮನಿ ಆಗಲಿ, ಜಾಬ್ ಆಗಲಿ, ಮನೆ ಆಗಲಿ, ಏನು ಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲನೂ ನೀವು ಪಡಿಬೋದು. ಯಾವಾಗ ನಿಮ್ಮ ಮನಸ್ಸೊಳಗಡೆ ನಿಮ್ಮ ಮೈಂಡನ್ನು ನೀವು ಚೇಂಜ್ ಮಾಡಿಕೊಂಡು ನಿಮ್ಮ ಮನಸ್ಸೊಳಗಡೆ ಸೆಲ್ಫ್ ಟಾಕ್ ಯಾವಾಗ ಮಾಡ್ತೀರಾ, ಮೆಂಟಲ್ ಡಯಟ್ ಯಾವಾಗ ಯೂಸ್ ಮಾಡ್ತೀರಾ. ಸೊ ಮೆಂಟಲ್ ಡಯಟಲ್ಲಿ ಬರೋ ಕಸ ಪಸ ಎಲ್ಲ ಬಿಸಾಕ್ಬಿಡಿ. ಮೆಂಟಲ್ ಡಯಟಲ್ಲಿ ಅದೆಲ್ಲ ಬರಲೇಬಾರ್ದು. ಕಸ ಗಿಸ ಏನೂ ಇರಬಾರ್ದು. ಕಸ ಗಿಸ ಅಂತಂದರೆ ಎಲ್ಲ ನೆಗೆಟಿವ್ ಥಿಂಕಿಂಗು, ಬೇರೆಯವ್ರ ಬಗ್ಗೆ ಬೈಕೊಳ್ಳೋದು, ಆ ಜೆಲಸ್ಸಿ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು, ಬರೀ ಅವ್ರದ್ದು ಇವ್ರದ್ದು ಆ ಥರ. ಅಯ್ಯೋ ಅವ್ರಿಗಾದರೆ ದುಡ್ಡು ಬರುತ್ತೆ, ನನಗಾದರೆ ದುಡ್ಡು ಬರಲ್ಲ, ಅವ್ರಿಗಾದರೆ ಎಲ್ಲ ಓದು ಚೆನ್ನಾಗಾಗುತ್ತೆ, ನನಗಾದರೆ ಓದೋಕ್ಕೆ ಆಗಲ್ಲ, ನನ್ನ ಮೆಮೊರಿ ಪವರೇ ಜಾಸ್ತಿ ಇಲ್ಲ ಅಂತ ಏನೇನೆಲ್ಲ ಅಂತೀರಾ ಅದನ್ನೆಲ್ಲ ಬಿಟ್ಬಿಡಿ. ಯಾವಾಗಲೂ ಅಷ್ಟೇ, ನಾನು ತುಂಬ ಜನನ ಕೇಳಿದ್ದೀನಿ ಗೊತ್ತಾ, ಎಲ್ಲ ಹೇಳ್ತಾರೆ ಅಯ್ಯೋ ನಂಗೆ ಯಾರ್ದು ಹೆಸರಾಗಿ ಜ್ಞಾಪಕ ಇರೋಪ್ಪ, ಅಯ್ಯೋ ಏನಪ್ಪ ನಾನು ಓದಿದ್ದೆಲ್ಲ ಯಾವುದು ತಲೆಗೆ ಹೋಗಲ್ಲ ಅಂತ. ಸೊ ನೋಡಿ, ನಿಮ್ಮ ಬಗ್ಗೆ ನೀವೇನು ಮಾತಾಡ್ಕೊಳ್ತಾ ಇದ್ದೀರಾ, ನನಗೆ ಮೆಮೊರಿ ಪವರೇ ಇಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದೀರಾ. ಸೊ ಫ್ಯೂಚರಲ್ಲಿ ಏನು ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮೆಮೊರಿ ಪವರ್ ಇಲ್ಲದೆ ಇರೋ ಥರದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕಿಂತ ನನ್ನ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ, ನಾನು ಎಲ್ಲನೂ ಏನು ಓದಿದ್ರು ನಂಗೆ ಜ್ಞಾಪಕ ಇರುತ್ತೆ. 10 ದಿನ ಹೇಳಿ 11ನೇ ದಿನದಿಂದ ನೀವೇ ಯೋಚನೆ ಮಾಡ್ತೀರೋ, ಅಲ್ಲೇ ವಾ ನಾನು ಎಷ್ಟೊಂದೆಲ್ಲ ಚೆನ್ನಾಗಿ ಓದ್ಬಿಟ್ಟೆ, ಎಷ್ಟೊಂದೆಲ್ಲ ನಂಗೆ ಜ್ಞಾಪಕ ಬಂದುಬಿಡ್ತು. ಇದೆಲ್ಲ ಎಕ್ಸಾಂಪಲ್ ಅಷ್ಟೇ. ಸೊ ಹಾಗೆ ಮೆಂಟಲ್ ಡಯಟ್ 7 ಡೇಸ್ ತನಕ ಮಾಡಿ. ಯಾವುದಾದ್ರು ಒಂದು ಟಾಪಿಕ್ ಇಟ್ಕೊಳ್ಳಿ ಫಸ್ಟ್ ಸ್ಟಾರ್ಟ್ ಮಾಡುವಾಗ. ಸೊ 7 ಡೇಸ್ ಮೆಂಟಲ್ ಡಯಟ್ ಮಾಡಿ. ನೆಕ್ಸ್ಟ್ 7 ಡೇ ತಿರ್ಗಾ ಇದೇ ನೀವು ಇನ್ನೂ ಮೆಂಟಲ್ ಟಾಕಲ್ಲಿ ಇನ್ನೂ ಈ ಸಿಚುವೇಶನಲ್ಲೇ ಇನ್ನೂ ಇದ್ದೀರಾ ಅಂತಂದರೆ ನೆಕ್ಸ್ಟ್ 7 ಡೇ ಇನ್ನೂ ಕಂಟಿನ್ಯೂ ಮಾಡಿ. ಆಮೇಲೆ ಇನ್ನೂ ನೆಕ್ಸ್ಟ್ 7 ಡೇ. ಇಲ್ಲ ಬೇರೆ ಟಾಪಿಕ್ ಇದೆ ಅಂತಂದರೆ ಒಂದು ಟಾಪಿಕ್ ಓಕೆ ನಂಗೆ ಇದು ಪರವಾಗಿಲ್ಲ, ನಂಗೆ ರಿಸಾಲ್ವ್ ಆಗ್ತಾ ಇದೆ ಅಂದಾಗ ಇನ್ನೊಂದು ಟಾಪಿಕ್ ಇಟ್ಕೊಳ್ಳಿ. ಸೊ ಅದನ್ನು 7 ಡೇಸು. ಸೊ ಹೀಗೆ 7 ಡೇ ಅಂತ ಮಾಡ್ಕೊಂಡು ಬನ್ನಿ. ಆಮೇಲೆ ನೋಡ್ತೀರಾ ನಿಮ್ಮ ಇಡೀ ಜೀವನನೇ ಹೆಂಗೆ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಹೇಳಿ. ಸೊ ಇಡೀ ನಿಮ್ಮ ಮಾತಾಡೋ ಸ್ಟೈಲು,
ಆಮೇಲೆ ನೀವು ಥಿಂಕ್ ಮಾಡೋ ಸ್ಟೈಲು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳೋ ಸ್ಟೈಲು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಸ್ಟೈಲು ಎಲ್ಲನೂ ಫುಲ್ ಚೇಂಜ್ ಆಗೋಗ್ಬಿಡುತ್ತೆ. ಯಾಕಂದರೆ ನೀವು ಮೆಂಟಲ್ ಡಯಟ್ ಸ್ಟಾರ್ಟ್ ಮಾಡಿದ್ರಿ. ಸೊ ಡಯಟ್ ಮಾಡಿದಾಗ ನಮ್ಮ ಬಾಡಿನೂ ಅಷ್ಟೇ ಎಷ್ಟು ಹೆಲ್ದಿ ಆಗುತ್ತೆ, ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ, ಎಲ್ಲ ಆಗುತ್ತಲ್ವಾ. ಸೊ ಹಾಗೇ ನೀವು ನಿಮ್ಮ ಮೆಂಟಲ್ ಡಯಟ್ ಮಾಡೋದ್ರಿಂದ ನಿಮ್ಮ ಮುಂದೆ ಇರೋ ಲೈಫು, ನಿಮ್ಮ ಫ್ಯೂಚರು, ನೀವು ಡ್ರೀಮ್ ಲೈಫನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅಷ್ಟು ಈಸಿ ಇದೆ ಇದು. ಸೊ ಎಲ್ಲರೂ ಮೆಂಟಲ್ ಡಯಟ್ನ ಯೂಸ್ ಮಾಡಿ ನೋಡಿ. ಆಮೇಲಿಂದ ನೀವೇ ಹೇಳ್ತೀರಾ ಮ್ಯಾಜಿಕ್ ಥರ ಆಗೋಯ್ತು, ನಮ್ಮ ಲೈಫ್ ಮ್ಯಾಜಿಕ್ ಥರ ಚೇಂಜ್ ಆಗೋಗ್ಬಿಡ್ತು ಅಂತ ಹೇಳಿ. ಓಕೆನಾ? ಸೊ ನೆವಿಲಾ ಗೊದಾರ್ಡ್ ಅವ್ರಿಗೆ ತುಂಬ 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 ಥ್ಯಾಂಕ್ಸು. ಇಷ್ಟು ತುಂಬ ಚೆನ್ನಾಗಿರೋ ಈಸಿಯಾಗಿರೋ ಒಂದು ಟೆಕ್ನಿಕನ್ನು ನಮಗೆ ಕೊಟ್ಟಿರೋದಕ್ಕೆ. ನೆವಿಲಾ ಗೊದಾರ್ಡ್ ಅವ್ರದ್ದು ಸ್ವಲ್ಪ ವಿಡಿಯೋಗಳು ಕೇಳಿದ್ರು ಕೂಡ ಅಷ್ಟೇ, ಅಥವಾ ಬುಕ್ ಓದಿದ್ರು ಅಷ್ಟೇ, ಸ್ವಲ್ಪ ಕಷ್ಟ ಅನಿಸುತ್ತೆ ಅರ್ಥ ಮಾಡ್ಕೊಳ್ಳೋದು. ಬಟ್ ಅದು ತುಂಬ ಕಾನ್ಸಂಟ್ರೇಟ್ ಮಾಡಿ ಕೇಳಿದಾಗ ತುಂಬಾ ಚೆನ್ನಾಗಿದೆ. ಈಸಿ ಟೆಕ್ನಿಕ್ಸ್ ಅವ್ರು ಹೇಳೋದು, ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ನಾವೇನೇ ಅಯ್ಯೋ ಏನು ಸೂಪರಾಗಿ ಚೇಂಜ್ ಆಗೋಯ್ತಲ್ಲ ಅಂತ ನಾವೇ ಅಂದ್ಕೊಳ್ತೀವಿ. ಸೊ ಟ್ರೈ ಮಾಡಿ ನೋಡಿ ಮೆಂಟಲ್ ಡಯಟ್ ಫಾರ್ 7 days. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.